ಗ್ಯಾಸ್ ಬರದಿಂದ ಧಾರವಾಡದಲ್ಲಿಯೂ ಕೂಡ ನಾನಾ ರೀತಿಯ ಸಮಸ್ಯೆಗಳು ಆಗ್ತಾ ಇದೆ. ಹೋಟೆಲ್ಗಳು ಬಂದ್ ಆಗುವ ಹಂತಕ್ಕೆ ಹೋಗಿದೆ. ಒಂದೊಂದೇ ಹೋಟೆಲ್ಗಳು, ಪ್ರತಿಷ್ಠಿತ ಹೋಟೆಲ್ಗಳು ಈಗ ಗ್ಯಾಸ್ ಸಿಲಿಂಡರ್ ಇಲ್ಲದೆ ಅನಿವಾರ್ಯವಾಗಿ ಕ್ಲೋಸ್ ಮಾಡುವಂತ ಪರಿಸ್ಥಿತಿಗೆ ಬಂದಿದ್ದಾರೆ. ಹನುಮಾನ್ ಸರ್ಕಲ್ ಬಳಿಯ ಫುಡ್ ಪಾರ್ಕ್ ಬಂದ್ ಆಗಿದೆ. ವೆಜ್, ನಾನ್ ವೆಜ್ ಸೇರಿ 10 ಹೋಟೆಲ್ಗಳು ಬಂದ್ ಆಗಿರೋದು. ಪ್ರತಿ ಭಾನುವಾರ ಗ್ರಾಹಕರಿಂದ ತುಂಬಿ ತುಳುಕ್ತಾ ಇದ್ದಂತಹ ಫುಡ್ ಪಾರ್ಕ್ ಗ್ಯಾಸ್ ಸಿಲಿಂಡರ್ ಬರದಿಂದ ಬಣ ಬಣ ಅಂತ ಇವೆ. ದುಪ್ಪಟ್ಟು ಹಣ ನೀಡಿ ಗ್ಯಾಸ್ ಖರೀದಿಸದೆ ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ. ಗ್ಯಾಸ್ ಸಿಲಿಂಡರ್ಗಳ ಅಭಾವದಿಂದ ಧಾರವಾಡದಲ್ಲಿ ಇವತ್ತು ಕೂಡ ಹೋಟೆಲ್ಗಳು ಮತ್ತು ಚಾಟ್ ಸೆಂಟರ್ಗಳು ಕೂಡ ಬಂದ್ ಆಗಿರ್ತಕ್ಕಂಥ. ಸದ್ಯ ನಾನೀಗ ಧಾರವಾಡದ ಒಂದು ಏರಿಯಾದಲ್ಲಿ ಇದ್ದೀನಿ. ಈ ಒಂದು ಏರಿಯಾದಲ್ಲಿ ಇರ್ತಕ್ಕಂಥ ಏನೊಂದು ಮಹಾಲಕ್ಷ್ಮಿ ಬೇಲ್ಪುರಿ ಮತ್ತು ಬೆಂಗಳೂರು ಗೋಬಿ ಮಂಚೂರಿ ಅಂತಕ್ಕಂಥ ಸಾಕಷ್ಟು ಒಂದು ಚಾಟ್ಸ್ ಇರ್ತಕ್ಕಂಥ ಒಂದು ಸೆಂಟರ್ ಇದೆ. ಈ ಒಂದು ಸೆಂಟರ್ ಸಂಪೂರ್ಣವಾಗಿ ಈಗ ಬಂದ್ ಆಗಿರ್ತಕ್ಕಂಥದ್ದು. ಇವತ್ತೇನು ಸಂಡೇ ಇರುವಂತಹ ಹಿನ್ನೆಲೆಯನ್ನು ಸಾಕಷ್ಟು ಜನ ಕೂಡ ಇಲ್ಲಿ ಇನ್ನು ಈ ಒಂದು ಚಾಟ್ಸ್ ನ ಒಂದು ಸವಿಯೋದಕ್ಕೆ ಬರ್ತಾ ಇದ್ರು. ಆದ್ರೆ ಅವ್ರಿಗೆ ಇನ್ನು ಸಿಲಿಂಡರ್ ನ ಅಭಾವ ಇರ್ತಕ್ಕಂಥ ಹಿನ್ನೆಲೆಯನ್ನು ಈಗಾಗಲೇ ಈ ಎಲ್ಲವೂ ಕೂಡ ಇರ್ತಕ್ಕಂಥ ಏನು ದೋಸಾ ಸೆಂಟರ್ ಇರ್ಬೋದು ಮತ್ತು ಬೇಲ್ಪುರಿ ಸೇರಿದಂತೆ ಹಲವು ಏನು ಇವುಗಳು ಇದ್ವು ಎಲ್ಲವೂ ಕೂಡ ಈಗ ಬಂದ್ ಆಗಿರ್ತಕ್ಕಂಥದ್ದು. ಎಲ್ಲ ಬಿರಿಯಾನಿ ಸೆಂಟರ್ ಕೂಡ ಇತ್ತು. ಎಲ್ಲವೂ ಕೂಡ ಇಲ್ಲಿ ಇವತ್ತು ಸಂಡೇ ಆದ್ಮೇಲೆ ಸಾಕಷ್ಟು ಜನ ಬಂದು ಇಲ್ಲಿರ್ತಕ್ಕಂಥ ಐಟಮ್ ಗಳನ್ನ ಸವಿಯುವಂತ ಕೆಲಸವನ್ನ ಮಾಡ್ತಿದ್ರು. ಆದ್ರೆ ಈ ಒಂದು ಗ್ಯಾಸ್ ನ ಅಭಾವ ಏನಿದೆ, ಈ ಒಂದು ಗ್ಯಾಸ್ ನ ಅಭಾವ ಇರ್ತಕ್ಕಂಥ ಏನಿಲ್ಲ, ಎಲ್ಲಾ ಅಂಗಡಿಗಳು ಏನಿದೆ ಇರ್ತಕ್ಕಂಥ ಚಾಟ್ ಇರ್ತಕ್ಕಂಥ ಎಲ್ಲಾ ಅಂಗಡಿಗಳು ಕೂಡ ಈಗ ಬಂದ್ ಆಗಿರ್ತಕ್ಕಂಥ ಏನಿಲ್ಲ. ಇವತ್ತು ಇಲ್ಲಿ ಯಾರು ಜನ ಕೂಡ ಬರ್ತಾ ಇಲ್ಲ. ಜನ ಬರ್ದೇ ಇರ್ತಕ್ಕಂಥ ಏನಿಲ್ಲ ಇರ್ತಕ್ಕಂಥ ಸಿಬ್ಬಂದಿಗಳು ಕೂಡ ಯಾರು ಬರುವಂತ ಕೆಲಸವನ್ನ ಮಾಡಲಿ. ಯಾಕಂದ್ರೆ ಈ ಒಂದು ಅಡಿಗೆ ಮಾಡಕ್ಕೆ ಬರ್ತಿರ್ತಕ್ಕಂಥ ಹೋಟೆಲ್ ನ ಮಾಲೀಕರು ಏನಿದ್ರು ಅವರು ಕೂಡ ಬಂದಿರೋ ಜನ ಕೂಡ ಬರ್ತಾ ಇಲ್ಲ. ಹೀಗಾಗಿ ಧಾರವಾಡದಲ್ಲಿ ಇವತ್ತು ಕೂಡ ಏನು ಗ್ಯಾಸ್ ಸಿಲಿಂಡರ್ ನ ಅಭಾವ ಸಾಕಷ್ಟು ಜನರನ್ನ ಕಾಡ್ತಾ ಇರ್ತಕ್ಕಂಥದ್ದು. ಈ ಒಂದು ಸಮಸ್ಯೆನ ಯಾವ ರೀತಿ ಬಗೆಹರಿಸಬೇಕು ಅನ್ನೋದು ಆ ಹೋಟೆಲ್ ನ ಮಾಲೀಕರಿಗೂ ಕೂಡ ಗೊಂದಲವಾಗಿ ಕಾಡ್ತಾ ಇರ್ತಕ್ಕಂಥದ್ದು. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಗ್ಯಾಸ್ ಬರದಿಂದ ಧಾರವಾಡದಲ್ಲಿಯೂ ಕೂಡ ನಾನಾ ರೀತಿಯ ಸಮಸ್ಯೆಗಳು ಆಗ್ತಾ ಇದೆ. ಹೋಟೆಲ್ಗಳು ಬಂದ್ ಆಗುವ ಹಂತಕ್ಕೆ ಹೋಗಿದೆ. ಒಂದೊಂದೇ ಹೋಟೆಲ್ಗಳು, ಪ್ರತಿಷ್ಠಿತ ಹೋಟೆಲ್ಗಳು ಈಗ ಗ್ಯಾಸ್ ಸಿಲಿಂಡರ್ ಇಲ್ಲದೆ ಅನಿವಾರ್ಯವಾಗಿ ಕ್ಲೋಸ್ ಮಾಡುವಂತ ಪರಿಸ್ಥಿತಿಗೆ ಬಂದಿದ್ದಾರೆ. ಹನುಮಾನ್ ಸರ್ಕಲ್ ಬಳಿಯ ಫುಡ್ ಪಾರ್ಕ್ ಬಂದ್ ಆಗಿದೆ. ವೆಜ್, ನಾನ್ ವೆಜ್ ಸೇರಿ 10 ಹೋಟೆಲ್ಗಳು ಬಂದ್ ಆಗಿರೋದು. ಪ್ರತಿ ಭಾನುವಾರ ಗ್ರಾಹಕರಿಂದ ತುಂಬಿ ತುಳುಕ್ತಾ ಇದ್ದಂತಹ ಫುಡ್ ಪಾರ್ಕ್ ಗ್ಯಾಸ್ ಸಿಲಿಂಡರ್ ಬರದಿಂದ ಬಣ ಬಣ ಅಂತ ಇವೆ. ದುಪ್ಪಟ್ಟು ಹಣ ನೀಡಿ ಗ್ಯಾಸ್ ಖರೀದಿಸದೆ ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ. ಗ್ಯಾಸ್ ಸಿಲಿಂಡರ್ಗಳ ಅಭಾವದಿಂದ ಧಾರವಾಡದಲ್ಲಿ ಇವತ್ತು ಕೂಡ ಹೋಟೆಲ್ಗಳು ಮತ್ತು ಚಾಟ್ ಸೆಂಟರ್ಗಳು ಕೂಡ ಬಂದ್ ಆಗಿರ್ತಕ್ಕಂಥ. ಸದ್ಯ ನಾನೀಗ ಧಾರವಾಡದ ಒಂದು ಏರಿಯಾದಲ್ಲಿ ಇದ್ದೀನಿ. ಈ ಒಂದು ಏರಿಯಾದಲ್ಲಿ ಇರ್ತಕ್ಕಂಥ ಏನೊಂದು ಮಹಾಲಕ್ಷ್ಮಿ ಬೇಲ್ಪುರಿ ಮತ್ತು ಬೆಂಗಳೂರು ಗೋಬಿ ಮಂಚೂರಿ ಅಂತಕ್ಕಂಥ ಸಾಕಷ್ಟು ಒಂದು ಚಾಟ್ಸ್ ಇರ್ತಕ್ಕಂಥ ಒಂದು ಸೆಂಟರ್ ಇದೆ. ಈ ಒಂದು ಸೆಂಟರ್ ಸಂಪೂರ್ಣವಾಗಿ ಈಗ ಬಂದ್ ಆಗಿರ್ತಕ್ಕಂಥದ್ದು. ಇವತ್ತೇನು ಸಂಡೇ ಇರುವಂತಹ ಹಿನ್ನೆಲೆಯನ್ನು ಸಾಕಷ್ಟು ಜನ ಕೂಡ ಇಲ್ಲಿ ಇನ್ನು ಈ ಒಂದು ಚಾಟ್ಸ್ ನ ಒಂದು ಸವಿಯೋದಕ್ಕೆ ಬರ್ತಾ ಇದ್ರು. ಆದ್ರೆ ಅವ್ರಿಗೆ ಇನ್ನು ಸಿಲಿಂಡರ್ ನ ಅಭಾವ ಇರ್ತಕ್ಕಂಥ ಹಿನ್ನೆಲೆಯನ್ನು ಈಗಾಗಲೇ ಈ ಎಲ್ಲವೂ ಕೂಡ ಇರ್ತಕ್ಕಂಥ ಏನು ದೋಸಾ ಸೆಂಟರ್ ಇರ್ಬೋದು ಮತ್ತು ಬೇಲ್ಪುರಿ ಸೇರಿದಂತೆ ಹಲವು ಏನು ಇವುಗಳು ಇದ್ವು ಎಲ್ಲವೂ ಕೂಡ ಈಗ ಬಂದ್ ಆಗಿರ್ತಕ್ಕಂಥದ್ದು. ಎಲ್ಲ ಬಿರಿಯಾನಿ ಸೆಂಟರ್ ಕೂಡ ಇತ್ತು. ಎಲ್ಲವೂ ಕೂಡ ಇಲ್ಲಿ ಇವತ್ತು ಸಂಡೇ ಆದ್ಮೇಲೆ ಸಾಕಷ್ಟು ಜನ ಬಂದು ಇಲ್ಲಿರ್ತಕ್ಕಂಥ ಐಟಮ್ ಗಳನ್ನ ಸವಿಯುವಂತ ಕೆಲಸವನ್ನ ಮಾಡ್ತಿದ್ರು. ಆದ್ರೆ ಈ ಒಂದು ಗ್ಯಾಸ್ ನ ಅಭಾವ ಏನಿದೆ, ಈ ಒಂದು ಗ್ಯಾಸ್ ನ ಅಭಾವ ಇರ್ತಕ್ಕಂಥ ಏನಿಲ್ಲ, ಎಲ್ಲಾ ಅಂಗಡಿಗಳು ಏನಿದೆ ಇರ್ತಕ್ಕಂಥ ಚಾಟ್ ಇರ್ತಕ್ಕಂಥ ಎಲ್ಲಾ ಅಂಗಡಿಗಳು ಕೂಡ ಈಗ ಬಂದ್ ಆಗಿರ್ತಕ್ಕಂಥ ಏನಿಲ್ಲ. ಇವತ್ತು ಇಲ್ಲಿ ಯಾರು ಜನ ಕೂಡ ಬರ್ತಾ ಇಲ್ಲ. ಜನ ಬರ್ದೇ ಇರ್ತಕ್ಕಂಥ ಏನಿಲ್ಲ ಇರ್ತಕ್ಕಂಥ ಸಿಬ್ಬಂದಿಗಳು ಕೂಡ ಯಾರು ಬರುವಂತ ಕೆಲಸವನ್ನ ಮಾಡಲಿ. ಯಾಕಂದ್ರೆ ಈ ಒಂದು ಅಡಿಗೆ ಮಾಡಕ್ಕೆ ಬರ್ತಿರ್ತಕ್ಕಂಥ ಹೋಟೆಲ್ ನ ಮಾಲೀಕರು ಏನಿದ್ರು ಅವರು ಕೂಡ ಬಂದಿರೋ ಜನ ಕೂಡ ಬರ್ತಾ ಇಲ್ಲ. ಹೀಗಾಗಿ ಧಾರವಾಡದಲ್ಲಿ ಇವತ್ತು ಕೂಡ ಏನು ಗ್ಯಾಸ್ ಸಿಲಿಂಡರ್ ನ ಅಭಾವ ಸಾಕಷ್ಟು ಜನರನ್ನ ಕಾಡ್ತಾ ಇರ್ತಕ್ಕಂಥದ್ದು. ಈ ಒಂದು ಸಮಸ್ಯೆನ ಯಾವ ರೀತಿ ಬಗೆಹರಿಸಬೇಕು ಅನ್ನೋದು ಆ ಹೋಟೆಲ್ ನ ಮಾಲೀಕರಿಗೂ ಕೂಡ ಗೊಂದಲವಾಗಿ ಕಾಡ್ತಾ ಇರ್ತಕ್ಕಂಥದ್ದು. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಗ್ಯಾಸ್ ಬರದಿಂದ ಧಾರವಾಡದಲ್ಲಿಯೂ ಕೂಡ ನಾನಾ ರೀತಿಯ ಸಮಸ್ಯೆಗಳು ಆಗ್ತಾ ಇದೆ. ಹೋಟೆಲ್ಗಳು ಬಂದ್ ಆಗುವ ಹಂತಕ್ಕೆ ಹೋಗಿದೆ. ಒಂದೊಂದೇ ಹೋಟೆಲ್ಗಳು, ಪ್ರತಿಷ್ಠಿತ ಹೋಟೆಲ್ಗಳು ಈಗ ಗ್ಯಾಸ್ ಸಿಲಿಂಡರ್ ಇಲ್ಲದೆ ಅನಿವಾರ್ಯವಾಗಿ ಕ್ಲೋಸ್ ಮಾಡುವಂತ ಪರಿಸ್ಥಿತಿಗೆ ಬಂದಿದ್ದಾರೆ. ಹನುಮಾನ್ ಸರ್ಕಲ್ ಬಳಿಯ ಫುಡ್ ಪಾರ್ಕ್ ಬಂದ್ ಆಗಿದೆ. ವೆಜ್, ನಾನ್ ವೆಜ್ ಸೇರಿ 10 ಹೋಟೆಲ್ಗಳು ಬಂದ್ ಆಗಿರೋದು. ಪ್ರತಿ ಭಾನುವಾರ ಗ್ರಾಹಕರಿಂದ ತುಂಬಿ ತುಳುಕ್ತಾ ಇದ್ದಂತಹ ಫುಡ್ ಪಾರ್ಕ್ ಗ್ಯಾಸ್ ಸಿಲಿಂಡರ್ ಬರದಿಂದ ಬಣ ಬಣ ಅಂತ ಇವೆ. ದುಪ್ಪಟ್ಟು ಹಣ ನೀಡಿ ಗ್ಯಾಸ್ ಖರೀದಿಸದೆ ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ. ಗ್ಯಾಸ್ ಸಿಲಿಂಡರ್ಗಳ ಅಭಾವದಿಂದ ಧಾರವಾಡದಲ್ಲಿ ಇವತ್ತು ಕೂಡ
ಹೋಟೆಲ್ಗಳು ಮತ್ತು ಚಾಟ್ ಸೆಂಟರ್ಗಳು ಕೂಡ ಬಂದ್ ಆಗಿರ್ತಕ್ಕಂಥ ಸದ್ಯ ನಾನೀಗ ಧಾರವಾಡದ ಒಂದು ಏರಿಯಾದಲ್ಲಿ ಇದ್ದೀನಿ. ಈ ಒಂದು ಏರಿಯಾದಲ್ಲಿ ಇರ್ತಕ್ಕಂಥ ಏನೊಂದು ಮಹಾಲಕ್ಷ್ಮಿ ಬೇಲ್ಪುರಿ ಮತ್ತು ಬೆಂಗಳೂರು ಗೋಬಿ ಮಂಚೂರಿ ಅಂತಕ್ಕಂಥ ಸಾಕಷ್ಟು ಒಂದು ಚಾಟ್ಸ್ ಇರ್ತಕ್ಕಂಥ ಒಂದು ಸೆಂಟರ್ ಇದೆ. ಈ ಒಂದು ಸೆಂಟರ್ ಸಂಪೂರ್ಣವಾಗಿ ಈಗ ಬಂದ್ ಆಗಿರ್ತಕ್ಕಂಥದ್ದು. ಇವತ್ತೇನು ಸಂಡೇ ಇರುವಂತಹ ಹಿನ್ನೆಲೆಯನ್ನು ಸಾಕಷ್ಟು ಜನ ಕೂಡ ಇಲ್ಲಿ ಇನ್ನು ಈ ಒಂದು ಚಾಟ್ಸ್ ನ ಒಂದು ಸವಿಯೋದಕ್ಕೆ ಬರ್ತಾ ಇದ್ರು. ಆದ್ರೆ ಅವ್ರಿಗೆ ಇನ್ನು ಸಿಲಿಂಡರ್ ನ ಅಭಾವ ಇರ್ತಕ್ಕಂಥ ಹಿನ್ನೆಲೆಯನ್ನು ಈಗಾಗಲೇ ಈ ಎಲ್ಲವೂ ಕೂಡ ಇರ್ತಕ್ಕಂಥ ಏನು ದೋಸಾ ಸೆಂಟರ್ ಇರ್ಬೋದು ಮತ್ತು ಬೇಲ್ಪುರಿ ಸೇರಿದಂತೆ ಹಲವು ಏನು ಇವುಗಳು ಇದ್ವು ಎಲ್ಲವೂ ಕೂಡ ಈಗ ಬಂದ್ ಆಗಿರ್ತಕ್ಕಂಥದ್ದು. ಎಲ್ಲ ಬಿರಿಯಾನಿ ಸೆಂಟರ್ ಕೂಡ ಇತ್ತು. ಎಲ್ಲವೂ ಕೂಡ ಇಲ್ಲಿ ಇವತ್ತು ಸಂಡೇ ಆದ್ಮೇಲೆ ಸಾಕಷ್ಟು ಜನ ಬಂದು ಇಲ್ಲಿರ್ತಕ್ಕಂಥ ಐಟಮ್ ಗಳನ್ನ ಸವಿಯುವಂತ ಕೆಲಸವನ್ನ ಮಾಡ್ತಿದ್ರು. ಆದ್ರೆ ಈ ಒಂದು ಗ್ಯಾಸ್ ನ ಅಭಾವ ಏನಿದೆ, ಈ ಒಂದು ಗ್ಯಾಸ್ ನ ಅಭಾವ ಇರ್ತಕ್ಕಂಥ ಏನಿದೆ ಎಲ್ಲಾ ಅಂಗಡಿಗಳು ಏನಿದೆ ಇರ್ತಕ್ಕಂಥ ಚಾಟ್ ಇರ್ತಕ್ಕಂಥ ಎಲ್ಲಾ ಅಂಗಡಿಗಳು ಕೂಡ ಈಗ ಬಂದ್ ಆಗಿರ್ತಕ್ಕಂಥ ಹಿನ್ನೆಲೆಯನ್ನು ಇವತ್ತು ಇಲ್ಲಿ ಯಾರು ಜನ ಕೂಡ ಬರ್ತಾ ಇಲ್ಲ. ಜನ ಬರ್ದೇ ಇರ್ತಕ್ಕಂಥ ಹಿನ್ನೆಲೆಯನ್ನು ಇರ್ತಕ್ಕಂಥ ಸಿಬ್ಬಂದಿಗಳು ಕೂಡ ಯಾರು ಬರುವಂತ ಕೆಲಸವನ್ನ ಮಾಡಲಿ. ಯಾಕಂದ್ರೆ ಈ ಒಂದು ಅಡಿಗೆ ಮಾಡಕ್ಕೆ ಬರ್ತಿರ್ತಕ್ಕಂಥ ಹೋಟೆಲ್ ನ ಮಾಲೀಕರು ಏನಿದ್ರು ಅವರು ಕೂಡ ಬಂದಿಲ್ಲ, ಜನ ಕೂಡ ಬರ್ತಾ ಇಲ್ಲ. ಹೀಗಾಗಿ ಧಾರವಾಡದಲ್ಲಿ ಇವತ್ತು ಕೂಡ ಏನು ಗ್ಯಾಸ್ ಸಿಲಿಂಡರ್ ನ ಅಭಾವ ಸಾಕಷ್ಟು ಜನರನ್ನ ಕಾಡ್ತಾ ಇರ್ತಕ್ಕಂಥದ್ದು. ಈ ಒಂದು ಸಮಸ್ಯೆನ ಯಾವ ರೀತಿ ಬಗೆಹರಿಸಬೇಕು ಅನ್ನೋದು ಆ ಹೋಟೆಲ್ ಮಾಲೀಕರಿಗೂ ಕೂಡ ಗೊಂದಲವಾಗಿ ಕಾಡ್ತಾ ಇರ್ತಕ್ಕಂಥದ್ದು. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಗ್ಯಾಸ್ ಬರದಿಂದ ಧಾರವಾಡದಲ್ಲಿಯೂ ಕೂಡ ನಾನಾ ರೀತಿಯ ಸಮಸ್ಯೆಗಳು ಆಗ್ತಾ ಇದೆ. ಹೋಟೆಲ್ಗಳು ಬಂದ್ ಆಗುವ ಹಂತಕ್ಕೆ ಹೋಗಿದೆ. ಒಂದೊಂದೇ ಹೋಟೆಲ್ಗಳು, ಪ್ರತಿಷ್ಠಿತ ಹೋಟೆಲ್ಗಳು ಈಗ ಗ್ಯಾಸ್ ಸಿಲಿಂಡರ್ ಇಲ್ಲದೆ ಅನಿವಾರ್ಯವಾಗಿ ಕ್ಲೋಸ್ ಮಾಡುವಂತ ಪರಿಸ್ಥಿತಿಗೆ ಬಂದಿದ್ದಾರೆ. ಹನುಮಾನ್ ಸರ್ಕಲ್ ಬಳಿಯ ಫುಡ್ ಪಾರ್ಕ್ ಬಂದ್ ಆಗಿದೆ. ವೆಜ್, ನಾನ್ ವೆಜ್ ಸೇರಿ 10 ಹೋಟೆಲ್ಗಳು ಬಂದ್ ಆಗಿರೋದು. ಪ್ರತಿ ಭಾನುವಾರ ಗ್ರಾಹಕರಿಂದ ತುಂಬಿ ತುಳುಕ್ತಾ ಇದ್ದಂತಹ ಫುಡ್ ಪಾರ್ಕ್ ಗ್ಯಾಸ್ ಸಿಲಿಂಡರ್ ಬರದಿಂದ ಬಣ ಅಂತ ಇವೆ. ದುಪ್ಪಟ್ಟು ಹಣ ನೀಡಿ ಗ್ಯಾಸ್ ಖರೀದಿಸದೆ ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ. ಗ್ಯಾಸ್ ಸಿಲಿಂಡರ್ಗಳ ಅಭಾವದಿಂದ ಧಾರವಾಡದಲ್ಲಿ ಇವತ್ತು ಕೂಡ ಹೋಟೆಲ್ಗಳು ಮತ್ತು ಚಾಟ್ ಸೆಂಟರ್ಗಳು ಕೂಡ ಬಂದ್ ಆಗಿರ್ತಕ್ಕಂಥ ಸದ್ಯ ನಾನೀಗ ಧಾರವಾಡದ ಒಂದು ಏರಿಯಾದಲ್ಲಿ ಇದ್ದೀನಿ. ಈ ಒಂದು ಏರಿಯಾದಲ್ಲಿ ಇರ್ತಕ್ಕಂಥ ಏನೊಂದು ಮಹಾಲಕ್ಷ್ಮಿ ಬೇಲ್ಪುರಿ ಮತ್ತು ಬೆಂಗಳೂರು ಗೋಬಿ ಮಂಚೂರಿ ಅಂತಕ್ಕಂಥ ಸಾಕಷ್ಟು ಒಂದು ಚಾಟ್ಸ್ ಇರ್ತಕ್ಕಂಥ ಒಂದು ಸೆಂಟರ್ ಇದೆ. ಈ ಒಂದು ಸೆಂಟರ್ ಸಂಪೂರ್ಣವಾಗಿ ಈಗ ಬಂದ್ ಆಗಿರ್ತಕ್ಕಂಥದ್ದು. ಇವತ್ತೇನು ಸಂಡೇ ಇರುವಂತಹ ಹಿನ್ನೆಲೆಯನ್ನು ಸಾಕಷ್ಟು ಜನ ಕೂಡ ಇಲ್ಲಿ ಇನ್ನು ಈ ಒಂದು ಚಾಟ್ಸ್ ನ ಒಂದು ಸವಿಯೋದಕ್ಕೆ ಬರ್ತಾ ಇದ್ರು. ಆದ್ರೆ ಅವ್ರಿಗೆ ಇನ್ನು ಸಿಲಿಂಡರ್ ನ ಅಭಾವ ಇರ್ತಕ್ಕಂಥ ಹಿನ್ನೆಲೆಯನ್ನು ಈಗಾಗಲೇ ಈ ಎಲ್ಲವೂ ಕೂಡ ಇರ್ತಕ್ಕಂಥ ಏನು ದೋಸಾ ಸೆಂಟರ್ ಇರ್ಬೋದು ಮತ್ತು ಬೇಲ್ಪುರಿ ಸೇರಿದಂತೆ ಹಲವು ಏನು ಇವುಗಳು ಇದ್ವು ಎಲ್ಲವೂ ಕೂಡ ಈಗ ಬಂದ್ ಆಗಿರ್ತಕ್ಕಂಥದ್ದು. ಎಲ್ಲ ಬಿರಿಯಾನಿ ಸೆಂಟರ್ ಕೂಡ ಇತ್ತು. ಎಲ್ಲವೂ ಕೂಡ ಇಲ್ಲಿ ಇವತ್ತು ಸಂಡೇ ಆದ್ಮೇಲೆ ಸಾಕಷ್ಟು ಜನ ಬಂದು ಇಲ್ಲಿರ್ತಕ್ಕಂಥ ಐಟಮ್ ಗಳನ್ನ ಸವಿಯುವಂತ ಕೆಲಸವನ್ನ ಮಾಡ್ತಿದ್ರು. ಆದ್ರೆ ಈ ಒಂದು ಗ್ಯಾಸ್ ನ ಅಭಾವ ಏನಿದೆ, ಈ ಒಂದು ಗ್ಯಾಸ್ ನ ಅಭಾವ ಇರ್ತಕ್ಕಂಥ ಏನಿದೆ ಎಲ್ಲಾ ಅಂಗಡಿಗಳು ಏನಿದೆ ಇರ್ತಕ್ಕಂಥ ಚಾಟ್ ಇರ್ತಕ್ಕಂಥ ಎಲ್ಲಾ ಅಂಗಡಿಗಳು ಕೂಡ ಈಗ ಬಂದ್ ಆಗಿರ್ತಕ್ಕಂಥ ಹಿನ್ನೆಲೆಯನ್ನು ಇವತ್ತು ಇಲ್ಲಿ ಯಾರು ಜನ ಕೂಡ ಬರ್ತಾ ಇಲ್ಲ. ಜನ ಬರ್ದೇ ಇರ್ತಕ್ಕಂಥ ಹಿನ್ನೆಲೆಯನ್ನು ಇರ್ತಕ್ಕಂಥ ಸಿಬ್ಬಂದಿಗಳು ಕೂಡ ಯಾರು ಬರುವಂತ ಕೆಲಸವನ್ನ ಮಾಡಲಿ. ಯಾಕಂದ್ರೆ ಈ ಒಂದು ಅಡಿಗೆ ಮಾಡಕ್ಕೆ ಬರ್ತಿರ್ತಕ್ಕಂಥ ಹೋಟೆಲ್ ನ ಮಾಲೀಕರು ಏನಿದ್ರು ಅವರು ಕೂಡ ಬಂದಿಲ್ಲ, ಜನ ಕೂಡ ಬರ್ತಾ ಇಲ್ಲ. ಹೀಗಾಗಿ ಧಾರವಾಡದಲ್ಲಿ ಇವತ್ತು ಕೂಡ ಏನು ಗ್ಯಾಸ್ ಸಿಲಿಂಡರ್ ನ ಅಭಾವ ಸಾಕಷ್ಟು ಜನರನ್ನ ಕಾಡ್ತಾ ಇರ್ತಕ್ಕಂಥದ್ದು. ಈ ಒಂದು ಸಮಸ್ಯೆನ ಯಾವ ರೀತಿ ಬಗೆಹರಿಸಬೇಕು ಅನ್ನೋದು ಆ ಹೋಟೆಲ್ ಮಾಲೀಕರಿಗೂ ಕೂಡ ಗೊಂದಲವಾಗಿ ಕಾಡ್ತಾ ಇರ್ತಕ್ಕಂಥದ್ದು. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಧಾರವಾಡ.